ತಮ್ಮ ನೆಚ್ಚಿನ ಆಟಗಾರರ ಅತಿ ಹತ್ತಿರದಿಂದ ಕಣ್ಣು ತುಂಬಿಸಿಕೊಳ್ಳುವ ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳು ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಗೈಡ್ ಮಾಡಿದ್ದಾರೆ. ನಾವು ಮುನ್ನೆಚ್ಚರಿಕೆಯಾಗಿ ನಿಲ್ಲಿಸಿದ್ದೀವಿ. ನಾವು ಯಾರು ಬರಬಾರ್ದು ಅಂತ ಕೂಡ ಹೇಳಿದ್ವಿ. ಐ ಡಿಂಟ್ ಅಲೋ ಎನಿವನ್ ಟು ದಿಸ್ ಒನ್. ನಾನು ಕೋರ್ಟ್ಗೆ ಹೋಗಿದ್ದೆ ಕನಕಪುರಕ್ಕೆ. ಇಮಿಡಿಯೇಟಾಗಿ ನನಗೆ ಈ ಜನ ಈಚೆ ಬರ್ತಾ ಇರೋದು ನೋಡಿ ರಶ್ ಆಗಿ ಯಾರಿಗೂ ನಾವಲ್ಲಿ ಒಳಗಡೆನೂ ಅವಕಾಶ ಕೊಡಲಿಲ್ಲ. ಬಟ್ ಇದು ಆಕಸ್ಮಿಕವಾಗಿ ಇಷ್ಟು ಜನ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. 2 hours ಗಾಡ್ ವಿಲ್ಲಿಂಗ್ಲಿ ನಮ್ಮ ಮೆಟ್ರೋ ಕೂಡ ನಾವು ಸ್ಟಾಪ್ ಮಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂತು. ನಮ್ಮ MLA ಫ್ಯಾಮಿಲಿ ಮೆಂಬರ್ಸೂ ಅವ್ರು ಬರ್ತಾ ಇದ್ದವರು ಕೆಂಗೇರಿಯಿಂದ ವಾಪಸ್ ಬರೋಕ್ಕೆ ಆಗಲಿಲ್ಲ, ಸ್ಟಾಪ್ ಮಾಡಬೇಕು ಅಂತ. ಅಷ್ಟು ಜಾಸ್ತಿ ರಶ್ ಒಳಗಡೆ ಬರೋಕ್ಕೆ ಜಾಸ್ತಿ ಆಯ್ತಿತ್ತು ಹೊರಗಡೆ ಇದನ್ನು. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, BJPಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಎಲ್ಲರ ಮೇಲೂ ಹೇಳ್ತಾ ಇದ್ದಾರೆ. CT ರವಿ ಏನು ಟ್ವೀಟ್ ಮಾಡಿದ್ರು RCB ಬಗ್ಗೆ, BJPಯವರು ಏನು ಟ್ವೀಟ್ ಮಾಡಿದ್ದಾರೆ? ಅವ್ರು ನಮ್ಮ ರಾಜ್ಯ ಇಷ್ಟು ದೊಡ್ಡ ವ್ಯಾಮೋಹ ನಮ್ಮ ರಾಜ್ಯದ ಅವರ ಭಾವನೆನ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ? ಎಲ್ಲ ಮಕ್ಕಳು ಮರಿ ವಯಸ್ಸಾದವರೆಲ್ಲ ಮಧ್ಯರಾತ್ರಿನೂ ರಸ್ತೆಯಲ್ಲಿದ್ದಾರೆ, ಈಗೂ ವಹಿಸಿದ್ದಾರೆ. ನೀವು ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಯಾಕೆ ಕೊಡಲಿಲ್ಲ ಪರ್ಮಿಷನು ಅಂತ ಕೇಳೋರು ಅವರೇನೆ. ಕಾರ್ಯಕ್ರಮ ನಡೆಸೋರು ಅವರು RCB ಅವರು ಒಂದು ಅವ್ರ ಪ್ರೋಗ್ರಾಮ್ನ ರಿಲೀಸ್ ಮಾಡಿಬಿಟ್ರು. ನಮ್ಗೆ ಯಾರಿಗಾರು ಒಬ್ಬರು ಜೀವ ಭಾಳ ಇಂಪಾರ್ಟೆಂಟ್. ನಮಗೆ ಅರಿವಿದೆ. ವಿ ಆರ್ ವೆರಿ ಸಾರಿ. ಈ ಥರ ಆಗಬಾರ್ದಾಗಿತ್ತು. ವಿ ನೆವರ್ ಎಕ್ಸ್ಪೆಕ್ಟೆಡ್ such a incident would have happened. Of course, no one no political party or no officials doesn't want. They have done their best in their, but it was uncontrollable crowd. We never expected such a big following. After 18 years, they have been looking at something great. It was a team effort which has happened, and you see the crowd. They have left all their jobs, all their places, and their bed. The entire Vidhan Soda came on the streets outside. I could see the Manipal Hospital, all the other IT people, everything worked out. HAL, entire HAL staff was there in the airport itself.